ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ಅಕ್ಷಯ್ ಕುಟುಂಬಸ್ಥರು. ಮಣ್ಣಾಗುವ ಮುನ್ನ ಇಬ್ಬರಿಗೆ ಬೆಳಕಾಗಿದ್ದಾನೆ ಅಕ್ಷಯ್. ಅಕ್ಷಯ್ ನೇತ್ರದಾನ ಮಾಡಿದ್ದಾರೆ ಕುಟುಂಬಸ್ಥರು. ಕಿಮ್ಸ್ ಆಸ್ಪತ್ರೆಯಲ್ಲಿ ಅಕ್ಷಯ್ ಎರಡೂ ಕಣ್ಣುಗಳನ್ನು ದಾನ ಮಾಡಿದ್ದಾರೆ. ಸಾವಿನಲ್ಲೂ ಸಾರ್ಥಕತೆ ಅಂತ ಹೇಳಿದ್ರೆ ಇದೇ ಅಲ್ವಾ. ಬದುಕಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಆದರೆ ಸಾವಾಗಿದೆ ಅಕ್ಷಯ್ನದ್ದು. ಅದು ಕೂಡ ಸಾಯೋ ವಯಸ್ಸಲ್ಲ, ಇಡೀ ಕುಟುಂಬವನ್ನು ಸಾಕಿ ಸಲಹುವಂಥ ವಯಸ್ಸು. ಇಡೀ ಕುಟುಂಬಕ್ಕೆ ದಿಕ್ಕಾಗಿದ್ದಂತಹ, ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಅಕ್ಷಯ್ ಸಾವನ್ನಪ್ಪಿದ್ದಾರೆ. ಸಾವಿನ ನಂತರದಲ್ಲಿ ಇಡೀ ಕುಟುಂಬ ಸಾರ್ಥಕತೆಯನ್ನು ಮೆರೆದಿದೆ. ಅಕ್ಷಯ್ ನೇತ್ರದಾನವನ್ನು ಮಾಡಿದ್ದಾರೆ. ಆ ಕಣ್ಣುಗಳನ್ನಾದರೂ ಬೇರೆಯವರಿಗೆ ಅಳವಡಿಸಿ ಆ ಮೂಲಕ ಅಕ್ಷಯ್ನನ್ನು ನೋಡಬಹುದಲ್ವಾ. ಸಾವಿನಲ್ಲೂ ಕೂಡ ಒಂದು ಪರರಿಗೆ ಉಪಕಾರ ಆಗೋದು ಅಂತ ಹೇಳಿದ್ರೆ ಇದೆ. ಎಷ್ಟು ಜನರಿಗೆ ಬರುತ್ತೆ ಇಂಥ ಮನಸ್ಸು. ಇಲ್ಲ, ನನ್ನ ಮಗನ ದೇಹ ನನಗೆ ಬೇಕು, ಸಂಪೂರ್ಣವಾಗಿ ಬೇಕು, ಮಣ್ಣು ಮಾಡಬೇಕು ಅನ್ನೋರೇ ಜಾಸ್ತಿ ಇದ್ದಾರೆ. ಅಂಥದ್ರಲ್ಲಿ ಸಾವಿನಲ್ಲೂ ಕೂಡ ಅಕ್ಷಯ್ ಸಾರ್ಥಕತೆ ಮೆರೆದಿದ್ದಾರೆ. ಆ ಕುಟುಂಬದ ದುಃಖವಂತೂ ನಿಜಕ್ಕೂ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ವರ್ಷದಲ್ಲಿ ತಾಯಿಯನ್ನು ಕಳ್ಕೊಂಡು, ಈಗ ಮಗನನ್ನು ಕಳ್ಕೊಂಡು, ಅಯ್ಯೋ ಆ ಕುಟುಂಬದ ಪರಿಸ್ಥಿತಿಯಂತೂ ಬೇಡವೇ ಬೇಡ. ತಂದೆಗೆ ಇನ್ನೂ ಗೊತ್ತಿಲ್ವಂತೆ ಮಗನಿಗೆ ಏನಾಯಿತು ಅಂತ. ಮಗನ ಬರುವಿಕೆಗಾಗಿ ತಂದೆ ಇನ್ನೂ ಕೂಡ ಕಾದು ಕುಳಿತಿದ್ದಾರೆ. ಸಣ್ಣದಾಗೇನೋ ಏಟಾಗಿದೆ, ಬರ್ತಾನೆ ಮಗ, ಕೆಲಸದ ನಿಮಿತ್ತ ಎಲ್ಲೋ ಹೋಗಿದ್ದಾರೆ, ಇನ್ನೇನು ಬಂದುಬಿಡ್ತಾನೆ ಅಂತ ತಂದೆಯೂ ಕೂಡ ಕಾಯ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.